ಏನ್ ಸಿದ್ದಜ್ಜಿ ಆಳೆ ಚಿಕನ್ ಸಾರು ಮಾಡಿದ್ರೆ ನಾಳೆ ಉಣ್ತಾ ಇದೀಯಾ ಮುದ್ದೆ ಇಟ್ಕೊಂಡು? ಕಣಮ್ಮಯ್ಯ, ರಾತ್ರಿ ನಮ್ಮ ಹುಡುಗಿ ಬಂದಿತ್ತಾ, ಅದಕ್ಕೆ ತರಿಸಿದ್ವಿ 2 kg ಅದೇ ಇತ್ತು ಎದ್ದಾಗೂ. ಅದಕ್ಕೆ ಅನ್ನ ಮುದ್ದೆ ಮಾಡಿದ್ವಿ, ಉಣ್ತಾ ಇದೀನಿ, ಬಾ ಊಟ ಮಾಡು. ಅಯ್ಯೋ ಏನ್ ಬೇಡಪ್ಪ, ನಾನು ಇವಾಗಿನ ಪಲಾವ್ ಮಾಡಿದ್ದೆ ತಿಂದು ಬಂದೆ. ನಾನು ಏನ್ ಮಾಡ್ತೀಯ ಅಂತ ಬಂದಮ್ಮ. ಯಾಕೆ ಒಂದ್ ಕಡೆ ಹಂಗೆ ಫ್ಯಾನ್ ಹಾಕೋಣಂದ್ರೆ ಕರೆಂಟ್ ಹೋಗೈತೆ ಆಲೆ. ಅವನಂತೂ ಏನೋ ತಿಮ್ಮಕ್ಕನಂತ ತೆಗಿತಾನ ಕರೆಂಟ್ ಹಂಗೆ. ನಿಮ್ ಗುಂಡ ಎತ್ತ ಹೋಗ್ಯಂಗೆ ಕಾಣಲ್ಲ, ಆಲೆ ಇಸ್ಕೂಲ್ಗೆ ಹೋದ್ನೇನು ನೀನು? ಫ್ಯಾನ್ ಹಾಕ್ದಂಗೆ ಉಣ್ತಾ ಇದೆಯಮ್ಮ, ಸೆಕೆ ಆಗುತ್ತೆ ಹಂಗೆ ಇಲ್ಲಿ ಒಳಗಂತೂ, ನಿಮ್ಮ ಮನೆಗಂತೂ. ಅಯ್ಯೋ ಹುಡುಗ ಇನ್ನು ಇಸ್ಕೂಲ್ಗೆ ಹೋಗಿಲ್ಲಮ್ಮ, ಇನ್ನು ಎತ್ಲಾಗ ಹೋಗ್ಯವನಿ. ಈಗ ಉಣ್ಬೇಕು, ಫ್ಯಾನ್ ಬೇಕು, ಕರೆಂಟ್ ಬೇರೆ ತೆಗ್ದವನು, ಅದು ಸೆಕೆ ಅಂತಿರುತ್ತಾ ಹುಡುಗನೂ. ಉಂಬಲ್ಲ, ಎತ್ತ ಹೋಗ್ಯವನ ಆಡಕ್ಕೆ, ಇನ್ನ ಬಂದಿಲ್ಲ. ಅಜ್ಜಿ ನಾನು ಆಡಕ್ಕೆ ಹೋಗಿದ್ನಲ್ಲ, ಸೆಕೆ ಆಗ್ತೈತೆ, ಫ್ಯಾನ್ ಹಾಕಜ್ಜಿ, ನಾನು ಉಣ್ಬೇಕು, ನನಗೂ ಉಂಬಕ್ಕಿಕ್ಕ ಬಂದು ಕೊಡು. ಅಯ್ಯೋ ನಾನು ಬಂದು ಹಲ್ಲುಜ್ಜಲ್ಲ, ಮಕ್ಕ ತೊಳೆಯಲ್ಲ, ಮಕ್ಕಕ್ಕೆ ನೀರು ಹಾಕಲ್ಲ, ಹಂಗೆ ಅಜ್ಜಿ ಉಂಬಕ್ಕಿ ಕೊಡು ಅಂತ ಬರ್ತಾನೆ. ಒಂದೇ ಸಲ ಹೊರಗಲಿಂಟಲ್ಲ ವರ್ಷಂಬರ್ತಾನೆ. ಮೇಸ್ಟ್ರಿಗೆ ಹೇಳ್ತೀನಿ ನಡಿಯ, ಅಲ್ಲಿ ಇನ್ನು ಸ್ಕೂಲ್ಗೆ ಹೋಗ್ದಂಗೆ ಇಲ್ಲೇ ಇಟ್ಟತ್ತಾದ್ರೂ ಇಲ್ಲೇ ಇದ್ದಾನೆ. ಅಜ್ಜಿ ನಾನು ಇವಾಗ ಹಂಗೆ ಉಣ್ತೀನಿ, ಸ್ಕೂಲ್ಗೆ ಹೋಗ್ಬೇಕಾರೆ ಮಕ್ಕ ತೊಳ್ಕೊಂಡು ಹೋಗ್ತೀನಿ. ಇನ್ನ ಮೇಸ್ಟ್ರು ಬರೋದು 9:30ಗೆ. ಇನ್ನ ಇಷ್ಟೊತ್ತಿಗೆ ಹೋಗಿ ಸ್ಕೂಲ್ ತಾಗ ಏನ್ ಮಾಡೋಣ, ಹುಷಾರ ಆಡ್ ಹೋಗ್ತೀನಿ ಕೋಳಾಜ್ಜಿ ಅತ್ತ. ಬರೀ ಆಡು ಆಡು ಆಡು, ಬುಕ್ ಹಿಡ್ಕೊಂಡಿದ್ದೆ ನೋಡಿಲ್ಲ, ಬರೀ ಆಟ ಆಡಕ್ಕೆ ಅಂತ ಹೋಗ್ತಾರೆ. ಕ್ರಿಕೆಟು, ಆ ಕ್ರಿಕೆಟ್ ಚಿಡ್ಬಿಟ್ಟೈತಿ ಹುಡುಗಿಗೆ. ಕಣಜ್ಜಿ, ಧೋನಿ ಚೆನ್ನಾಗಿ ಹೊಡಿತಾನಂತೆ, ಅದಕ್ಕೆ ನಾನು ಕ್ರಿಕೆಟ್ ನೋಡೋದು. ಧೋನಿ ಅಂದ್ರೆ ಅವನು ಯಾವನು? ಬರೀ ಧೋನಿ, ಬರೀ ಹಿಂಗೆ ಧೋನಿ ಯಾವ್ಯಾವ ಹೆಸರು ಹಾಕೊಂಡು ಇಲ್ಲಿ ಊರಾಗ ಆಡ್ಕೊಂಡು ಇರ್ತಾನೆ. ಒಂದಿನಕ್ಕೂ ಬುಕ್ ಹಿಡ್ದಿದ್ದೆ ನೋಡಿಲ್ಲ. ಅಜ್ಜಿ ನಾನೆಲ್ಲ ಓದ್ತೀನಿ, ಸುಮ್ಮನೆ ಅಜ್ಜಿ, ಫಸ್ಟ್ ಕ್ಲಾಸ್ ತೆಗಿತೀನಿ, ನೀನೇನು ಹೇಳ್ಬೇಡ ನನಗೆ, ನಾನೆಲ್ಲ ಓದ್ತೀನಿ. ಹೋಗಜ್ಜಿ ಉಂಬಕ್ಕಿಕ್ಕವ, ನನಗೆ ಹೊಟ್ಟೆ ಹಸ್ತೈತೆ. ಓದಪ್ಪಯ್ಯ, ನಿಮ್ಮ ಅಜ್ಜಿ ಹೇಳ್ತಾನೆ ಐತೆ ಮಕ ತೊಳ್ಕ ಬರೋದ ಅಂತ. ನಿಮ್ಮ ಅಜ್ಜಿ ಕೊಡುತ್ತಂತ ಅಜ್ಜಿನ ಎದ್ದಾಳ್ಸತಕ್ಕ ಸರ್ತಿ. ಹೋಗ ಮಕ ತೊಳ್ಕ ಬಂದು ಒಂದೇ ಸಲ ಉಂಡು ಆಡಕ್ಕೆ ಹೋಗು. ಆಮೇಲೆ ಬೆಲ್ ಹೊಡಿತೈತಲ್ಲ, ಅವಾಗ ಬ್ಯಾಗ್ ತಗ್ಲಕೊಂಡು ಆರಾಮಾಗಿ ಹೋಗ್ಬೋದ, ಮಕ ತೊಳ್ಕೊಂಬರಾಗ ಹೋಗು. ನೋಡಜ್ಜಿ, ನಾನು ಆಮೇಲೆ ಮಕ ತೊಳ್ಕೊಂತೀನಿ ಅಂದ್ರೆ ಈ ಮಂಗಳತ್ತೆ ನನ್ನ ಮಕ ತೊಳ್ಕೊಂಬರಾಗ ಹೋಗ್ಬಿಟ್ಟೆ. ನಾನೆಲ್ಲ ಆಮೇಲೆ ತೊಳ್ಕೊಂತೀನಿ, ಹೋಗತ್ತೆ ನಿನಗೆ ಏನ್ ಬೇಕು? ಕಾಣಲ್ಲ ಪಪ್ಪ, ಹೋಗು ಮಕ ತೊಳ್ಕೊಂಡು ಒಂದೇ ಸಲ ಉಂಡು ಆಡಕ್ಕೆ ಹೋಗು. ಅವಾಗಂದ್ರೆ ಬೆಲ್ ಹೊಡೆದ ಇಟ್ಕೇನೆ ಬ್ಯಾಗ್ ತಗ್ಲಕೊಂಡು ಹೋಗ್ಬೋದು ನೀನು. ಅಯ್ಯೋ ಹೆಂಗಾರ ಮಾಡ್ಕೊಳ್ರಪ್ಪ ನೀವು ಅಜ್ಜಿ ಮೊಮ್ಮಗ, ನಾನು ಹೋಗ್ತೀನಿ. ನೀನೇನು ಹೇಳಿದ ಮತ್ತೆ ಕೇಳೋಣಲ್ಲ ಏನಿಲ್ಲ, ನಾವು ಹೋಗ್ತೀವಪ್ಪ ಅಜ್ಜಿ ಮೊಮ್ಮಗ, ಹೆಂಗಾರ ಮಾಡ್ಕೊಳ್ರಿ. ಹೋಗು, ನಾವೇ ನಮ್ಮ ಅಜ್ಜಿನೂ ನಾನೇನು ಹಿಡ್ಕೊಂಡಿದ್ದೀವಿ, ನಿನ್ನೇನು ಅಲ್ಲ ಕಣಲ್ಲ ಪಪ್ಪ, ಮ್ಯಾಗಳದು ಫ್ಯಾನ್ ತಿರ್ಗಲ್ಲ, ಅದಕ್ಕೆ ಒಂದು ಹೊಸ ಫ್ಯಾನ್ ತರನ. ಈಗ ಅಷ್ಟಕ್ಕೂ ಕರೆಂಟ್ ಹೋಗೈತಿ, ಹೋಗಿ ಮಕ ತೊಳ್ಕೊಂಬರೋಗು. ನಿನ್ನ ಮಕ ತೊಳ್ಕೊಂಡು ರೆಡಿ ಆಗತ್ತಿ ಬರುತ್ತೆ ಕರೆಂಟ್. ಹೋಗಪ್ಪ. ತಡಿಯಜ್ಜಿ, ಅಟ್ಲ ಮಕನೇ ತೊಳ್ಕೊಂಬರ್ತೀನಿ, ನೀನು ಯಾಕಂಗೆ ಆಡ್ತೀಯ? ಮಕನೇ ತೊಳ್ಕೊಂಬರ್ತೀನಿ. ಹೊಟ್ಟೆನೂ ಹಂಗೆ ಉಂಟೈತೆ, ತಿರ್ಗೋ ಇವತ್ತೆ ಹುಡುಗರ್ತಾಗೆಲ್ಲ ಹೇಳುತ್ತೆ, ಇವನು ಮಕ ತೊಳ್ಕೊಂಬಂಗೆ ಉಂಟಾನೆ ಗುಂಡ ಅಂತ ಹೇಳುತ್ತೆ. ತಿರ್ಗಾ ಅದಕ್ಕೆ ಮಕ ತೊಳ್ಕೊಂಬರ್ತೀನಿ. ತಡಿಯಜ್ಜಿ. ಹೋಗಪ್ಪ, ಬೇಗ ತೊಳ್ಕೊಂಬರ ಹೋಗಿ ಮಕನ. ಸರಿ ಕಣಜ್ಜಿ, ಹೋಗ್ತೀನಿ ನಾನು. ನಮ್ಮ ಹುಡುಗನು ಬಂದಿರ್ಬೇಕು, ಇವನು ಬಂದವನಂದ್ರೆ ಅಲ್ಲಿ ಬಂದಿರ್ತಾನೆ, ಅವನನ್ನು ಮಕ್ಕಕ್ಕೆ ಕುಣಿದು ಬಂದಿರ್ತಾನೆ. ಈಗ ಹೋಗ್ತಾನೆ ಸ್ಕೂಲಿಗೆ. ನೋಡಿದ್ರಲ್ಲ ವೀಕ್ಷಕರು, ನಮ್ಮ ಮನೆಗೆ ನಾನು ದಿವಸ ನನ್ನ ಮಗಳು ಬಂದಿದ್ಲು ಅಂತ ಚಿಕನ್ ಸಾರು ಮಾಡಿದ್ವಿ. ಇನ್ನು 2 kg ತಂದಿದ್ವಾ, ಅದು ಹಂಗೆ ಇತ್ತು. ಅದಕ್ಕೆ ಇವಾಗ ಅನ್ನ ಮುದ್ದೆ ಮಾಡಿ ಊಟ ಮಾಡ್ತಿದ್ದೀನಿ. ಬರ್ರಿ ಊಟ ಮಾಡಿರಿ ನೀವು. ಗುಂಡನೂ ಉಂಬಕ್ಕಂತ ಕೇಳ್ತಿದ್ದ, ಮಕ ತೊಳ್ಕೊಂತಂಗೆ ಉಂಪ್ನೆ ಅಂತ ಅಂತಿದ್ದ. ಅದಕ್ಕೆ ಇವಳು ಮಂಗಳಮ್ಮ ಬೈತಿದ್ಲು, ಹೋಗಲೇ ಮಕ ತೊಳ್ಕ ಬಂದು ಉಣ್ಣು ಅಂತ. ಅದಕ್ಕೆ ಅವಳು ಮಂಗಳಮ್ಮ ಹುಡುಗರ್ತಾಗೆಲ್ಲ ಹೇಳ್ತಾಳೆ, ಇವನು ಗುಂಡ ಮಕ ತೊಳೆದಂಗೆ ಬ್ರಷ್ ಮಾಡ್ದಂಗೆ ಉಣ್ತಾನೆ ಅಂತ ಹೇಳ್ತಾಳೆ. ಅದಕ್ಕೆ ಇವಾಗ ಹುಡುಗರ್ತಾಗೆಲ್ಲ ಹೇಳ್ತಾಳೆ ಅಂತ ಅದಕ್ಕೆ ತೊಳ್ಕೊಂಬರಕ್ಕೆ ಹೋಗ್ಯಾನೆ. ನಿಮ್ಮೂರಾಗೂ ಈ ಥರನೇ ಇದ್ದರೆ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.